ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ರೀತಿಯಾದಂಥ ಸಮಸ್ಯೆ. ಈ ಗ್ರಾಮದಲ್ಲಿ ಒಂಥರ ವಿಚಿತ್ರವಾಗಿ ನಡೆದಿರುವಂಥ ಘಟನೆ ಇದು. ಯಾಕೆ ಅಂತಂದರೆ ಒಂದೇ ದಿನ ಈ ಗ್ರಾಮದಲ್ಲಿ 8 ಜನ ಸಾವನ್ನಪ್ಪುತ್ತಾರೆ. 8 ಜನ. ಸೊ ಇದೆಂತಹ ಸಾವಿನ ಸುದ್ದಿ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಆ ಗ್ರಾಮಕ್ಕೆ. ಎಲ್ಲರಿಗೂ ಕೂಡ ಒಂದೇ ಗ್ರಾಮ ಒಂದೇ ದಿನ 8 ಜನ ಸಾವನ್ನಪ್ಪಿದ್ದಾರೆ. ವಯೋಸಹಜವಾಗಿ 4 ಜನ ಸಾವನ್ನಪ್ಪಿದ್ರೆ, ಅನಾರೋಗ್ಯದಿಂದಾಗಿ 4 ಜನ ಸಾವನ್ನಪ್ಪಿದ್ದಾರೆ. ಸಮಸ್ಯೆ ಸಾವಿಂದಲ್ಲ, ಅಂತ್ಯಕ್ರಿಯೆಗೆ ಜಾಗ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ದಾವಣಗೆರೆಯ ಹೊಸ ಕುಂದುವಾಡದಲ್ಲಿ ಈ ಘಟನೆ ಆಗಿದೆ. ಇನ್ಮೇಲೆ ಈ ಸಮಸ್ಯೆಗಳಾಗತ್ತೆ. ಕಾರಣ ಸ್ಮಶಾನಕ್ಕೋಸ್ಕರ ನಾವು ಜಾಗಗಳನ್ನು ಅದಕ್ಕೆ ಸೀಮಿತ ಮಾಡ್ತಾ ಹೋಗ್ತಾ ಇದ್ರೆ ಎಲ್ಲೂ ಜಾಗ ಇರೋದಿಲ್ಲ. ಇನ್ನು ಯಾವ್ಯಾವ ಸ್ಮಶಾನ ಜಾಗ ಇರುತ್ತೆ, ಒಂದು ಹೆಣದ ಮೇಲೆ ಇನ್ನೊಂದು ಹೆಣವನ್ನು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಎಲ್ಲಿಯವರೆಗೂ ಎಲೆಕ್ಟ್ರಿಕಲ್ ಅದನ್ನು ಸುಡುವಂತಹ ಪದ್ಧತಿಗೆ ಬರೋದಿಲ್ಲೋ, ಇದು ವಿದ್ಯುತ್ ಚಿತಾಗಾರಗಳನ್ನು ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಳೋದಿಲ್ವೋ, ಇದು ಹಾಗೆ ಮುಂದುವರಿಯುತ್ತೆ. ಎಷ್ಟಂತ ಸ್ಮಶಾನಕ್ಕೆ ಜಾಗ ಆಗುತ್ತೆ ರೀ, ಎಷ್ಟಂತ ಸ್ಮಶಾನಕ್ಕೆ ಜಾಗಗಳನ್ನು ಇಡಬೇಕು, ಸುಡುವ ಪದ್ಧತಿ ಇಡಬೇಕು. ಎಲೆಕ್ಟ್ರಿಕಲ್ ವಿದ್ಯುತ್ ಚಿತಾಗಾರ ಏನಿದೆ ಅದನ್ನು ಬಳಕೆ ಮಾಡೋದನ್ನು ಕಲಿಬೇಕು. ಈಗ ಅದಕ್ಕೆ ಜಾಗ ಕೊಡಿ, ಅಲ್ಲಿ ಸ್ಮಶಾನಕ್ಕೆ ಭೂಮಿ ಬೇಕು, ಇಲ್ಲಿ ಸ್ಮಶಾನಕ್ಕೆ ಭೂಮಿ ಬೇಕು. ಕರೆಕ್ಟ್, ನಿಮ್ಮ ಪದ್ಧತಿಗಳಿದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಷ್ಟು ಅಂತ ಮಾಡ್ತೀರಾ? ಇನ್ನೂ ಎಷ್ಟು ಜಾಗಗಳನ್ನು ಇದಕ್ಕೆ ಮೀಸಲಿಡ್ತೀರಾ? ಒಂದು ಸ್ಮಶಾನ ಮುಗೀತು, ಇನ್ನೊಂದು ಸ್ಮಶಾನ ಬೇಕು. ಎಷ್ಟು ಅಂತ ಅದೇ ಸ್ಮಶಾನ ಜಾಗದಲ್ಲಿ ಒಬ್ಬರನ್ನ ಪಾಪ ಅಲ್ಲಿ ಸಮಾಧಿ ಮಾಡಿರ್ತಾರೆ, ಅದ್ರ ಮೇಲೆ ಇನ್ನೊಂದು ಗುಂಡಿ ತೋಡಿ ಮತ್ತೆ ಅದ್ರ ಮೇಲೆ ಹಾಕೋದಂತೆ. ಅದೆಲ್ಲ ಜಾಗ ಆದಮೇಲೆ ಆ ಮೂಳೆಗಳನ್ನು ಕಿತ್ತಾಕ್ತಾ ಇರ್ತಾರೆ, ಎಲ್ಲೆಲ್ಲೋ ಬಿಸಾಕ್ತಾ ಇರ್ತಾರೆ. ಬೇಕಾ ಇವೆಲ್ಲ? ನೆಮ್ಮದಿಯಾಗಿ ವಿದ್ಯುತ್ ಚಿತಾಗಾರಗಳನ್ನು ಬಳಕೆ ಮಾಡ್ಕೊಳ್ಳಿ ಇನ್ಮೇಲೆ. ಇದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ನಮ್ಮ ಮನೆ ಪದ್ಧತಿ ಹಂಗಿದೆ, ನಮ್ಮ ಮನೆ ಪದ್ಧತಿ ಹಿಂಗಿದೆ. ಕರೆಕ್ಟ್, ಎಲ್ಲರ ಮನೆ ಪದ್ಧತಿಗಳು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಬದಲಾವಣೆ ಮಾಡದೇ ಇದ್ದರೆ ಖರೀದಿ ಮಾಡೋಕ್ಕೆ ಶುರು ಮಾಡಿ ಜಾಗಗಳನ್ನು ನೀವೇ. ಆವಾಗ ಗೊತ್ತಾಗುತ್ತೆ, ನನ್ನ ಮನೆಯಲ್ಲಿ ಈ ಸಾವಾದರೆ ಈ ಸಾವಿಗೆ ಈ ಜಾಗವನ್ನು ನಾನು ಖರೀದಿ ಮಾಡಬೇಕು, ಆವಾಗ ಅಲ್ಲಿ ಸಮಾಧಿ ಮಾಡಬೇಕು. ಜಾಗ ಖರೀದಿ ಮಾಡಿ, ಆ ರೂಲ್ಸನ್ನು ತನ್ನಿ, ಆವಾಗ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ. ವಯೋಸಹಜವಾಗಿ 4 ಜನ ಅನಾರೋಗ್ಯದಿಂದಾಗಿ 4 ಜನ ಸಾವನ್ನಪ್ಪಿದ್ದಾರೆ. ನಾರಜ್ಜಿ ಅಂತ ಹೇಳಿ 60 ವರ್ಷ, ಶಾಂತಮ್ಮ 65 ವರ್ಷ ವಯೋಸಹಜ ಸಾವು, ಸಂತೋಷ್ 32, ಭೀಮಕ್ಕ 65 ವಾಂತಿ ಭೇದಿಯಿಂದ ಸಾವನ್ನಪ್ಪಿರೋದು, ಈರಮ್ಮ 65, ಸುನೀಲ್ 25 ಜ್ವರದಿಂದ ಸಾವನ್ನಪ್ಪಿರೋದು, 3 ತಿಂಗಳ ಗಂಡು ಮಗು ಉಸಿರಾಟದ ತೊಂದರೆಯಿಂದ ಸಾವನ್ನಪ್ಪಿದೆ. ಪಾಪ, ವಯೋಸಹಜವಾಗಿ 4 ಜನ, ಅನಾರೋಗ್ಯದಿಂದಾಗಿ 4 ಜನ ಸಾವನ್ನಪ್ಪಿದ್ದಾರೆ. ಸಾವುಗಳಾಗತ್ತೆ ಗ್ರಾಮಗಳಲ್ಲಿ, 1, 2 ವಯಸ್ಸಾಗಿರುತ್ತೆ, ಅವರು ಕೂಡ ಇರೋದಿಲ್ಲ. ಅನಾರೋಗ್ಯದಿಂದಾಗಿ ಏನೋ ಸಮಸ್ಯೆಗಳಾಗಿರುತ್ತೆ, ಇನ್ನೇನೋ ಅಪಘಾತದಿಂದಾಗಿರುತ್ತೆ. ಬಟ್ ಒಂದೇ ಗ್ರಾಮದಲ್ಲಿ 8 ಜನ ಅಂತಂದಾಗ ಒಂಥರ ಶಾಕಿಂಗೇ ಅದು. ನನ್ನ ಸಹೋದ್ಯೋಗಿ ಈಗ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಬಹಳ ಒಂಥರ ಶಾಕ್ ಅನಿಸುತ್ತೆ. ಒಂದೊಂದು ಗ್ರಾಮದಲ್ಲಿ ಈಗ ಅಪಘಾತ ಆಗಿದೆ ಅಂತಂದಾಗ ಬೇರೆ ವಿಚಾರ, ಏನೋ ದೊಡ್ಡ ಮಟ್ಟದ ಅಪಘಾತ ಆಯಿತು, ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂದರೆ. ಬಟ್ ಏನ್ರಿ 4 ಜನ ಅನಾರೋಗ್ಯದಿಂದಾಗಿ, 4 ಜನ ವಯೋಸಹಜವಾಗಿ, 8 ಜನ ಒಂದೇ ಗ್ರಾಮದಲ್ಲಿ ಒಂದೇ ದಿನ. ವೆರಿ ಶಾಕಿಂಗ್ ಅನಿಸುತ್ತೆ ಇದು. ಖಂಡಿತವಾಗ್ಲೂ ಅರುಣ್, ನಿಜಕ್ಕೂ ಶಾಕಿಂಗ್ ವಿಚಾರ. ಯಾಕಂದ್ರೆ ಒಂದು ಗ್ರಾಮದಲ್ಲಿ 8 ಜನ ಸಾವನ್ನಪ್ಪಿರೋದು ಅಂದ್ರೆ 4 ಜನ ವಯೋ ಸಹಜ ಸಾವಾದ್ರೆ ಇನ್ನೊಂದು 4 ಜನ ಅನಾರೋಗ್ಯದಿಂದ ಸಾವನ್ನಪ್ಪಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು ಗ್ರಾಮಸ್ಥರು. ಯಾಕಂದ್ರೆ ಒಂದು ಕಡೆ ಏನು ಸ್ಮಶಾನ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸ್ಮಶಾನ ಕೂಡ ಇಲ್ಲ ಅನ್ನುವಂತಹ ಒಂದು ಆಗ್ರಹ ಕೂಡ ಕಳೆದ ದಶಕಗಳಿಂದಲೂ ಕೂಡ ಹಲವಾರು ಮನವಿಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಮನವಿಗೆ ಸ್ಪಂದಿಸ್ತಾ ಇಲ್ಲ, ನಮಗೆ ಸ್ಮಶಾನ ಇಲ್ಲ ಅನ್ನುವಂತ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಗ್ರಾಮಸ್ಥರು ಇದ್ದಾರೆ. ಸರಿ, ಎಷ್ಟು ವರ್ಷಗಳಿಂದ ನಿಮ್ಗೆ ಈ ರೀತಿಯ ಸಮಸ್ಯೆ ಅನುಭವಿಸ್ತಾರೆ? ಸರ್, ನಮ್ಮ ಸಮಸ್ಯೆ ಇದು. ಈ ಗ್ರಾಮದ ಹುಟ್ಟಿದ ಕಿಲ್ಗಿ ಸ್ಮಶಾನದ ಸಮಸ್ಯೆ ಇದೆ ಒಂದು. ಆಮೇಲೆ ಇಲ್ಲಿದ್ದ 8 ಕಿಲೋಮೀಟರ್ ನಾವು ಹೋಗಕ್ಕೆ ಸ್ಮಶಾನಕ್ಕಂದ್ರೆ ಎಳ್ಳನೇದು. ಆಮೇಲೆ 3ನೇದು, ಇಲ್ಲಿ 10,000 ಜನಸಂಖ್ಯೆ ಆಗಿದೆ. ಇಲ್ಲಿ ನಮ್ಮೂರಲ್ಲಿ 10,000 ಜನಸಂಖ್ಯೆ ಇದೆ. ಆ ರೀತಿಯಾಗಿ ಇವತ್ತು ಒಂದೇ ದಿವಸ 8 ಜನ ಸತ್ತಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ನಾವು ಎಲ್ಲ ಹೋರಾಟ ಮಾಡೋದು ಒಂದೇ. 235 ಸರ್ವೆ ನಂಬರ್ನಾಗ ನಾವು ಕೊಟ್ಟು 2 ವರ್ಷ ಆಗಿತ್ತು, ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಆ 8 ಜನನೂ ಅಲ್ಲೇ ಮಣ್ಣು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ಹಿರಿಯರೊಬ್ಬರು ಅದು ಕಾನೂನು ಬೈರವಾಗಿ ಮಾಡಕ್ಕೆ ಅವಕಾಶ ಇರಲ್ಲ ತಮ್ಮ, ತಡ್ರಿ ನೋಡೋಣ ಅಂತ ಒಂದು ಗಂಟೆ. ಇಷ್ಟು ವರ್ಷಗಳ ಕಾಲ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರಿ? ಸ್ಮಶಾನ ಎಲ್ಲಿತ್ತು ನಿಮಗೆ? ಸರ್, ನಮಗೆ ಸ್ಮಶಾನನೇ ಇಲ್ಲ ನಮ್ಮೂರಿಗೆ. ಇಲ್ಲೇ ಚಾನಲ್ ಪಕ್ಕ, ಚಾನಲ್ ಲ್ಯಾಂಡ್ನಲ್ಲಿ ಏನು ಸೈಡ್ ಬಿಟ್ಟಿದ್ರಲ್ಲ ಹಿಂದೆಲ್ಲ, ಚಾನಲ್ ದಂಡಿ ಮೇಲೆ ಉಗಿತಿದ್ವಿ.
ಈಗೆಲ್ಲ 500-600 ಎಕರೆ ಚಾನಲ್ ಅಕ್ಕಪಕ್ಕ ಸೈಟ್ ಆಗಿಬಿಡ್ದವೆ, ಮನೆಗಳಾಗಿಬಿಡ್ದವೆ. ಅದನ್ನೆಲ್ಲ ಪಕ್ಕದ ಜಮೀನವ್ರು ಯಾರು ಅಲ್ಲಿ ಬಿಟ್ಕೊಂತಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಊರು ಹುಟ್ಟಿದ ಕಿಲಿಗೂ ನನ್ನ ಅನುಭವದ ಪ್ರಕಾರ ಚಾನಲ್ ದಂಡಿ ಮೇಲೆನೇ ಮುಗಿತಿದ್ವಿ. ಎಲ್ಲ ನಮ್ಮ ಗ್ರಾಮದವ್ರು ಯಾರು ಮಶಾಣದ ಬಗ್ಗೆ ತಲೆನೇ ಕೆಡಿಸ್ಕೊಂತಿಲ್ಲ. ಚಾನಲ್ ಪಕ್ಕದಾಗ ತಡೆಯೋಣ ಒಂದು ನಿಮಿಷ, ಚಾನಲ್ ಅಕೋರಿ ಮಾಡಿದ್ದಾರೆ. ಚಾನಲ್ ಅಕೋರಿಯಾಗ ಒಂದು ಸೈಡು 60 ಅಡಿ ಆಗಲ್ಲ, ಒಂದು ಸೈಡ್ 90 ಅಡಿ ಆಗಲ್ಲ. 90 ಅಡಿ ಆಗಲ್ಲ ಜಾಗದಲ್ಲೇ ಮಶಾಣ ಹೆಣಗಳು ಉಗಿತಿದ್ರು ನಮ್ಮ ಗ್ರಾಮದವರು. ಈಗೇನಾಯ್ತು, ಅವ್ರು ಅಕ್ಕಪಕ್ಕ ಎಲ್ಲ ಸೈಟ್ ಮಾಡಿದಾರಣ್ಣ. ಸೈಟ್ ಮಾಡಿದ ಮೇಲೆ ಅವರು ಈಗ ಹೊಲ್ದವ್ರು ಸೈಟ್ ಮಾಡಿದ ಮೇಲೆ ಅಲ್ಲಿ ಯಾರು ಉಗ್ಗೊಡಿಸ್ತಲ್ಲ. ಅಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಜನಪ್ರತಿನಿಧಿ ಮನವಿ ಮಾಡಿದ್ರ ಈ ತರ ಯಾರೋ ಸಾವನ್ನಪ್ಪಿದ್ರೆ ನಮಗೆ ಸ್ಮಶಾನ ಇಲ್ಲ ಕರೆಂಟ್ ಸುಡೋಂತ ಕೆಲಸ ಇತ್ತು, ಅದೇನಾದ್ರು ಮಾಡಿದ್ರ? ಅದೇ ಇಲ್ಲ. ಈಗ ನಾವು ಅದೇ ರೀತಿ ನೋಡಿ 2 ವರ್ಷ ಆಗಿದೆ ನಾವು ಮನವಿ ಕೊಟ್ಟಿದ್ದೀವಿ. 2 ವರ್ಷನೂ ಒಂದು ಕಂದಾಯ ಪುನೀತ್ ಅವರಿಗೆ ಕೇಳಿ, ವಿದ್ಯುತ್ ಚಿತಾಗಾರವನ್ನ ಮಾಡಿದ್ರೆ ಆ ಊರಿನ ಸಮಸ್ಯೆ ಬಗೆಹರಿಯುತ್ತೆ, ಆ ಸುತ್ತಮುತ್ತಲಿನ ಊರುಗಳ ಸಮಸ್ಯೆ ಬಗೆಹರಿಯುತ್ತೆ. ವಿದ್ಯುತ್ ಚಿತಾಗಾರ ಮಾಡಿದ್ರೆ ಅವ್ರಿಗೆ ಓಕೆನಾ ಸರ್? ವಿದ್ಯುತ್ ಚಿತಾಗಾರ ಮಾಡಿದ್ರೆ ನಿಮ್ಮ ಊರಿಗೆ ಓಕೆನಾ? ಒಳ್ಳೇದಾಗತ್ತೆ. ವಿದ್ಯುತ್ ಕರೆಂಟಿಂದ ಬರ್ನ್ ಮಾಡೋದಾದ್ರೆ ಕಟ್ಟಿಗಿದೆ ಅಲ್ಲಿ ನಮಗೆ ಸಮಸ್ಯೆನೇ ಇಲ್ಲ. ತಗೊಂಡು ಹೋಗ್ತೇವೆ, ಅದನ್ನ ಮಾಡ್ತೇವೆ, ಬಂದ್ಬಿಡ್ತೇವೆ. ಅದು 100ಕ್ಕೆ 100 ಕೂಡ ಮಾಡೋದಕ್ಕೆ ಮನವಿ ಕೊಟ್ಟಿದ್ರಾ? ವಿದ್ಯುತ್ ಚಿತಾಗಾರ ಬೇಕು ಅಂತ ಏನಾದ್ರು ಮನವಿ ಕೊಟ್ಟಿದ್ರಾ? ವಿದ್ಯುತ್ ಚಿತಾಗಾರ ಪ್ಲಸ್ ಮಣ್ಣು ಮಾಡೋದು ಎರಡನ್ನೂ ಮಾಡಿಕೊಡ್ರಿ ಅಂತ ಕೊಟ್ಟಿದ್ವಿ. ಅಲ್ಲಿ ನಮ್ಮ ಅಣ್ಣವ್ರ ಕಡೆಗೆ ಐತೆ ಅರ್ಜಿ, ಅದು ನಾವೇ ಇಟ್ಕೊಂಡು ಓಡಾಡಿದ್ದೇವೆ. 2 ವರ್ಷ ಓಡಾಡಿದ್ವಿ. ಆ ಹಿಂದಿನ ಸರ್ಕಾರದಾಗ ಓಡಾಡಿದ್ವಿ. ಅದು ಹತ್ತತ್ರ ಬಂತು ಅಂತದ್ದಂಗೆ ಈ ಸರ್ಕಾರ ಬಂದು 1 ವರ್ಷ ಆಯ್ತು. ಅವರು ಜಿಲ್ಲಾ ಮಂತ್ರಿ ಹತ್ರ ಹೋಗಿದ್ದೇವೆ. ಅವರು ಸುಮ್ಮನೆ ಹೇಳ್ತಾರೆ ನಾವು ಆ ಮಟ್ಟಕ್ಕೆ ಇಲ್ಲ. ಹಂಗಾಗಿ ನಾವು ಏನು ತಹಶೀಲ್ದಾರ್ ಕಾಣ್ಬೋದು, AC ಕಾಣ್ಬೋದು, DC. ಇವಾಗ ನಿಮ್ಮ ಆಗ್ರಹ ಏನಿರುವಂಥದ್ದು ಏನು? ವಿದ್ಯುತ್ ಚಿತಾಗಾರ ಬೇಕಾ ಮತ್ತೆ ಏನು ಅಂತಂದು ಹೇಳಿ ಸರ್. ಸರ್ ಸ್ಮಶಾನ ಬೇಕಿಲ್ಲಿ, ಒಟ್ಟ ಸ್ಮಶಾನ ಒಂದು, ವಿದ್ಯುತ್ ಚಿತಾಗಾರ ಒಂದು, 2 ಬೇಕು. ಮೇನ್ ಇರೋದು ಅದು ನಮಗೆ ಇಲ್ಲಿ. ಸತ್ರ ಯಾರನ್ನ ತಗೊಂಡೋಗಿ ಉಯ್ಯಕ್ಕೆ ಜಾಗ ಇಲ್ಲ ನಮಗೆ, ನಮ್ಮಂತರಿಗೆ. ಫಸ್ಟ್ಗೆ ಸ್ಟಾರ್ಟಿಂಗ್ ಜನ ಕಮ್ಮಿ ಇತ್ತು ಇಲ್ಲಿ. ಇವಾಗ 2 ಊರದ ಜನಸಂಖ್ಯೆ ಜಾಸ್ತಿ ಆಗೈತೆ. ಇಲ್ಲಿ ಹೊಸ ಕುಂದವಾಡದಲ್ಲಿ 10,000 ಜನಸಂಖ್ಯೆ ಐತಿ. ಈಗ ಉಯ್ಯಕ್ಕೆ ಜಾಗ ಇಲ್ಲ. ಈಗ 8 ಜನ ಸತ್ತದಾರ ನಮ್ಮೂರಾಗ, ಎಲ್ಲಿ ತಗೊಂಡೋಗಿ ಹೋಗ್ಬೇಕು? ಅರುಣ್, ಇದು ಇಲ್ಲಿರುವಂತಹ ಗ್ರಾಮಸ್ಥರ ಆಗ್ರಹ ಆಗಿರುವಂತದ್ದು. ಪ್ರಮುಖವಾಗಿ ವಿದ್ಯುತ್ ಚಿತಾಗಾರಕ್ಕೆ ಸಾಕಷ್ಟೊಂದು ಮನವಿ ಕೂಡ ಮಾಡಿದ್ವಿ. ಅದಲ್ಲದೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ 3 ಎಕರೆ ಜಾಗ ಇದೆ, ಅದನ್ನು ಕೂಡ ನಾವು ಸ್ಮಶಾನವಾಗಿ ಮಾರ್ಪಾಡು ಮಾಡಿ ನಮಗೆ ಮಾಡಿಕೊಡಿ ಅನ್ನುವಂತಹ ಒಂದು ಮನವಿ ಕೂಡ ಮಾಡಿದ್ರೆ ಅದೇ ಯಾವುದೇ ರೀತಿಯಂತಹ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಟೋಟಲ್ ಆಗಿ ಹೊಸ ಕುಂದವಾಡ ಆಗಿರ್ಬೋದು ಮತ್ತೆ ಸುತ್ತಮುತ್ತ ಇರುವಂತಹ ಏರಿಯಾ 10,000 ಜನಸಂಖ್ಯೆ ಇರುವಂತಹ ಈ ಏರಿಯಾದಲ್ಲಿ ಒಂದು ಸ್ಮಶಾನ ಇಲ್ಲದೆ ಇರುವಂತದ್ದು ಸಾಕಷ್ಟು ಒಂದು ನೋವಿನ ಸಂಗತಿ. ಮತ್ತೆ ಇಲ್ಲಿ ಏನಾದ್ರು ಯಾರಾದ್ರೂ ಸಾವನ್ನಪ್ಪಿದ್ರೆ ಸಾಕಷ್ಟು ತೊಂದರೆ ಕೂಡ ಅನುಭವಿಸ್ತಾರೆ. ಇದೇ ರೀತಿಯಾಗಿ ಚಾನಲ್ ಪಕ್ಕನೋ ಇಲ್ಲ ಬೇರೆ ಊರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ಒಂದು ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಈ ಪರಿಸ್ಥಿತಿಗಳು ಈಗ ಹಲವು ಕಡೆಗಳಲ್ಲಿ ಉದ್ಭವ ಆಗುತ್ತೆ. ಕಾರಣ ಯಾವ ಜಮೀನುಗಳು ಕೂಡ ಈಗ ಖಾಲಿ ಬಿಡಕ್ಕಂತೂ ಆಗೋದಿಲ್ಲ. ಎಲ್ಲವೂ ಖರೀದಿ ಮಾಡಿರ್ತಾರೆ. ಅಲ್ಲೋಗಿ ಯಾರು ಹೆಣಗಳನ್ನು ಹೂಳಕ್ಕಂತೂ ಜಾಗ ಯಾರೂ ಕೊಡೋದಿಲ್ಲ. ಇನ್ಮೇಲೆ ಖರೀದಿ ಮಾಡೋಕ್ಕೆ ಶುರು ಮಾಡಿ ನೋಡೋಣ. ನಿಮ್ಮ ಜಾಗಗಳಿಗೆ ಸಮಾಧಿ ಮಾಡಬೇಕಾ, ಜಾಗ ಖರೀದಿ ಮಾಡಿ. ಎಲ್ಲವೂ ಕೊಡಿ ಅಂತಂದರೆ ಇಲ್ಲ, ವಿದ್ಯುತ್ ಚಿತಾಗಾರ ಮಾಡಿಕೊಡಿ ಅಂದರೆ ಬೆಸ್ಟ್. ಅದು ಸುಡಬೇಕು, ಅದೇ ಬೆಟ್ರು.